ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ. ಕಟಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಗುರುಗ್ರಹ ಜನ್ಮ ರಾಶಿಗೆ ಪ್ರವೇಶಿಸ್ತಾ ಇರುವುದು ವಿಶೇಷ. ಗುರುಗ್ರಹ 2026ನೇ ವರ್ಷ ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡಲಿದ್ದು, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಗುರುಗ್ರಹದ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು, ಈ ಕಾಲಾವಧಿಯಲ್ಲಿ ಕಟಕ ರಾಶಿಯವರಿಗೆ ಗುರುಗ್ರಹ ಯಾವ ಫಲವನ್ನ ನೀಡಲಿದೆ? ಗುರುಗ್ರಹ ಕಟಕ ರಾಶಿಯವರ ಮೇಲೆ ಒಳ್ಳೆಯ ಪ್ರಭಾವವನ್ನೇ ಮಾಡುತ್ತಾರೆ. ನಿಮಗೆ ಷಷ್ಠ 6ನೇ ಸ್ಥಾನಾಧಿಪತಿಯಾಗಿ ಮತ್ತು 9ನೇ ಸ್ಥಾನಾಧಿಪತಿಯಾಗಿ ಗುರುಗ್ರಹ ಮಿತ್ರ ಚಂದ್ರಗ್ರಹದ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹಕ್ಕೆ ಚಂದ್ರನ ರಾಶಿ ಮಿತ್ರ ರಾಶಿಯಾಗುತ್ತೆ. ಉಚ್ಚ ಸ್ಥಾನವು ಆಗೋದ್ರಿಂದ ಇಲ್ಲಿ ಬಲವನ್ನ ಪಡೆದುಕೊಳ್ಳುತ್ತಾರೆ. ಜಗತ್ತಿಗೆ ಬಹಳ ಒಳ್ಳೆಯ ವಿಷಯಗಳ ಮೇಲೆ ಪ್ರಭಾವವನ್ನ ಮಾಡ್ತಾರೆ. 2014ರಲ್ಲಿ ಗುರುಗ್ರಹ 12 ವರ್ಷಗಳ ಹಿಂದೆ ಕಟಕ ರಾಶಿಯಲ್ಲಿ ಸಂಚರಿಸಿದ್ರು. ಈಗ ಮತ್ತೆ 12 ವರ್ಷಗಳ ನಂತರದಲ್ಲಿ ಗುರುಗ್ರಹದ ಪ್ರವೇಶ ಕಟಕ ರಾಶಿಗೆ ಆಗಿದೆ. ಈ ಕಾಲಾವಧಿಯಲ್ಲಿ ಕಟಕ ರಾಶಿಯವರಿಗೆ ಗೌರವ ಮತ್ತು ಜ್ಞಾನಾಭಿವೃದ್ಧಿಯ ಫಲವನ್ನ ನೀಡ್ತಾರೆ. ಯಾವ ರೀತಿ ಜ್ಞಾನಾಭಿವೃದ್ಧಿ? ಆಧ್ಯಾತ್ಮಿಕ ಸಂಬಂಧಪಟ್ಟಂತೆ ಶ್ರೇಷ್ಠ ಜ್ಞಾನದ ಸಂಬಂಧಪಟ್ಟಂತಹ ಅಭಿವೃದ್ಧಿ ಆಗುತ್ತೆ. ಮತ್ತು ಈ ಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಕಟಕ ರಾಶಿಯವರು ನೀವೇನಾದರೂ ಆಧ್ಯಾತ್ಮಿಕ ಗುರುಗಳಾಗಿದ್ದರೆ, ಪಾದ್ರಿಗಳು ಪುರೋಹಿತರಾಗಿದ್ದರೆ, ಆಗಮ ಪೂಜಾ ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ, ಜ್ಯೋತಿಷಿಗಳಾಗಿದ್ದರೆ, ಮೆಂಟರ್ ಆಗಿದ್ದರೆ, ಶಿಕ್ಷಕರಾಗಿದ್ದರೆ, ಯಾವುದೇ ಒಂದು ವಿದ್ಯಾ ಸಂಸ್ಥೆಗಳಲ್ಲಿ ಮುಖ್ಯ ಸ್ಥಾನಗಳಲ್ಲಿ ನೀವಿದ್ದರೆ, ಮಾರ್ಗದರ್ಶಕರಾಗಿದ್ದರೆ ಗುರುಗ್ರಹ ಬಹಳ ಒಳ್ಳೆಯ ಗೌರವವನ್ನ ಗಳಿಸುವಂತೆ ನಿಮ್ಮ ಮೇಲೆ ಪ್ರಭಾವವನ್ನ ಮಾಡಲಿದ್ದಾರೆ. ಗೌರವವನ್ನ ಪಡೆದುಕೊಳ್ತೀರಾ. ಗುರುಗ್ರಹ 6ನೇ ಸ್ಥಾನಾಧಿಪತಿಯಾಗಿ ಯಾವ ಫಲವನ್ನ ನೀಡ್ತಾರೆ? ಷಷ್ಠ ಸ್ಥಾನ ಅಂದ್ರೆ ಸೇವಾ ಸ್ಥಾನ, ಸೇವೆಯನ್ನ ಮಾಡುವ ಯೋಗ. ಯಾವ ತರದ ಸೇವೆ? ಶ್ರೇಷ್ಠ ಗ್ರಹ, ಒಳ್ಳೆಯ ಸೇವೆಯನ್ನ ಮಾಡುವಂತಹ ಯೋಗ. 6ನೇ ಅಧಿಪತಿ ನಿಮ್ಮ ರಾಶಿಯಲ್ಲಿ ಸಂಚರಿಸೋದ್ರಿಂದ ಮತ್ತು ಆ ಸ್ಥಾನವನ್ನ ವ್ಯಾಧಿ ಸ್ಥಾನಾಧಿಪತಿಯು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಕೆಲವು ಅಶುಭ ಫಲವನ್ನು ನೀಡ್ತಾರೆ. ಶುಭ ಗ್ರಹವಾಗಿ ಗುರುಗ್ರಹದ ಸಂಚಾರ ಮಿತ್ರ ರಾಶಿಯಲ್ಲಿ ಆದರೂ ಕೆಲವು ಅಶುಭ ಫಲಗಳನ್ನು ನೀಡ್ತಾರೆ. ಯಾವಾಗಲೂ ಯಾವುದು ಅತಿ ಆಗಬಾರದು. ಸುಖ ಭೋಜನವನ್ನ ನೀಡುವ ಗ್ರಹ, ಪ್ರಭಾವ ಮಾಡುವ ಗ್ರಹ, ಮಧುರ ರಸವನ್ನ ಸೂಚಿಸುವ ಗ್ರಹ. ನೋಡಿ, ಅತಿಯಾದಂತಹ ಭೋಜನವನ್ನ ಮಾಡಿದರೂ ವ್ಯಕ್ತಿಗೆ ಇಲ್ಲಿ ಆರೋಗ್ಯ ಕೆಡುಕಾಗುತ್ತೆ. ಅಗತ್ಯಕ್ಕಿಂತ ಹೆಚ್ಚು ದಪ್ಪ ಆಗ್ಬೋದು, ಸ್ಥೂಲ ದೇಹ ದಪ್ಪ ಆಗಬಹುದು. ಇದರಿಂದ ಏನಾಗುತ್ತೆ? ಹಾರ್ಮೋನ್ಸ್ ಪ್ರಾಬ್ಲಮ್ ಬರಬಹುದು, ಥೈರಾಯ್ಡ್ ಪ್ರಾಬ್ಲಮ್ ಬರಬಹುದು, ಕೊಬ್ಬು ದೇಹದಲ್ಲಿ ಹೆಚ್ಚಾಗಬಹುದು.
ಇದರಿಂದ ಹೃದಯ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರಬಹುದು, ಥೈರಾಯ್ಡ್ ಬರಬಹುದು. ಅದರಂತೆ ನೋಡಿ, ಹೆಚ್ಚು ಸುಖ ಅಂದರೆ ಸುಖವನ್ನು ಪಡೆಯುವಂತಹ ವ್ಯಕ್ತಿಗಳು ಸೌಖಿಕ ವ್ಯಾಧಿಗಳಿಗೆ ಒಳಗಾಗ್ತಾರೆ. ಅಂದರೆ ಸುಖದಿಂದ ಇದ್ದರೂ ದೇಹಕ್ಕೆ ವ್ಯಾಧಿಗಳು ಬರುತ್ತೆ. ಹೀಗೆ ಇನ್ನು ಮಧುಮೇಹಕ್ಕೆ ಕಾರಕ ಗ್ರಹ ಗುರುಗ್ರಹ ಆಗಿರೋದ್ರಿಂದ ಮಧುಮೇಹವು ಬರಬಹುದು. ಮತ್ತು ಸೂಕ್ಷ್ಮವಾದಂತಹ ವಿಷಯಗಳು ಅಂದರೆ ಗುರುಗ್ರಹ ಇಲ್ಲಿ ಸೂಕ್ಷ್ಮವಾದಂತಹ ವಿಷಯಗಳ ಮೇಲೆಯೂ ಪ್ರಭಾವ ಆಗುವಂತೆ, ಅಟ್ಯಾಚ್ಮೆಂಟ್ ಇಲ್ಲಿ ಆಗುವಂತೆ ಇಲ್ಲಿ ಪ್ರಭಾವವನ್ನು ಮಾಡ್ತಾರೆ. ಹಾಗಾಗಿ ಬಹಳ ಒಂದು ಸೆಂಟಿಮೆಂಟ್ ಅಂದರೆ ಭಾವನಾತ್ಮಕವಾದಂತಹ ಸಂಬಂಧಗಳ ಪ್ರಭಾವವು ನಿಮಗೆ ಆಗಬಹುದು. ಇದರಿಂದ ಏನಾಗುತ್ತೆ, ಮಾನಸಿಕವಾಗಿಯೂ ಇಲ್ಲಿ ಪ್ರಭಾವ ಆಗುತ್ತೆ. ಇನ್ನು 6ನೇ ಅಧಿಪತಿಯಾಗಿ ಇಲ್ಲಿ ಕೆಲವು ವ್ಯಾಧಿಗಳು ಬರುವುದಕ್ಕೂ ಇಲ್ಲಿ ಆರೋಗ್ಯ ಕೆಡುವುದಕ್ಕೂ ಈ ಗ್ರಹ ಪ್ರಭಾವವನ್ನು ಮಾಡ್ತಾರೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಟಕ ರಾಶಿಯವರು ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಪಿತ್ತಕೋಶ, ಮೂತ್ರಪಿಂಡ ಇದೆಲ್ಲದಕ್ಕೂ ಕಾರಕ ಗ್ರಹ ಗುರುಗ್ರಹ ಆಗಿರೋದ್ರಿಂದ, ಮತ್ತು ಇಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯದ ಒಂದು ಕಾರ್ಯದಲ್ಲಿ ಏನಾದರೂ ದೌರ್ಬಲ್ಯಗಳು ಉಂಟಾಗಬಹುದು. ಇದರ ಬಗ್ಗೆ ಗಮನ ಇರಬೇಕಾಗುತ್ತೆ. ನಿತ್ಯದ ದಿನಚರಿ ಸರಿ ಇರಬೇಕಾಗುತ್ತೆ. ಇನ್ನು ಗುರುಗ್ರಹದ ಪ್ರಭಾವದಿಂದ 6ನೇ ಅಧಿಪತಿಯಾಗಿ ಸಾಲಗಳನ್ನು ಮಾಡಬಹುದು. ಹೇಗೆ ಅಂದರೆ ಯಾರಾದರೂ ನಿಮ್ಮನ್ನು ನಂಬಿ ಸಾಲವನ್ನು ಕೊಡಬಹುದು. ಗುರುಗ್ರಹ ವಿಶ್ವಾಸಕ್ಕೆ ಕಾರಕ ಗ್ರಹ. ವಿಶ್ವಾಸ ಆತ್ಮನಿ ನಮಃ. ವಿಶ್ವಾಸವನ್ನ ಗಳಿಸ್ತಾರೆ. ಕಟಕ ರಾಶಿಯಲ್ಲಿ ಗುರು ಗ್ರಹ ಸಂಚರಿಸುವಾಗ ನಿಮ್ಮನ್ನು ನಂಬ್ತಾರೆ ಇತರರು. ಹಾಗೆ ಸಾಲ ಆಗಬಹುದು. ಬಹಳ ಎಚ್ಚರಿಕೆಯನ್ನ ಇಟ್ಟುಕೊಂಡು ಸಾಲವನ್ನ ಮಾಡಬೇಕಾಗುತ್ತೆ. ಮುಂದಿನ ದಿನಗಳ ಪ್ರಭಾವವನ್ನು ತಿಳಿದು ಮಾಡಿ, ಹೆಚ್ಚು ಸಾಲ ಮಾಡಬೇಡಿ. ಇನ್ನು ಗುರುಗ್ರಹ ದಿವ್ಯತೆಯ ಗ್ರಹ. ದಿವ್ಯ ಭೂಷಣಾಯ ನಮಃ ಅಂದರೆ ಒಬ್ಬ ವ್ಯಕ್ತಿಗೆ ದಿವ್ಯತೆ ಬರಬೇಕು, ಒಳ್ಳೆ ತೇಜಸ್ಸು ಬರಬೇಕು ಅಂದರೆ ಗುರು ಪ್ರಭಾವ ಇರಬೇಕು. ನೀವು ಗುರುಗಳ ಮುಖವನ್ನು ನೋಡ್ಬೋದು. ಅಂದರೆ ನಾಟಕೀಯವಾಗಿ ಇರುವಂತಹ ವೇಷ ತೊಟ್ಟಂತಹ ಗುರುಗಳ ಬಗ್ಗೆ ನಾನು ತಿಳಿಸ್ತಾ ಇಲ್ಲ. ಸಹಜವಾಗಿ ನೈಜತೆಯಿಂದ ಇರುವಂತಹ ಗುರುಗಳ ಮುಖವನ್ನು ನೋಡಿದಾಗ ಅವರ ಒಂದು ಮುಖದಲ್ಲಿ ತೇಜಸ್ಸಿರುತ್ತೆ, ಕಳೆ ಇರುತ್ತೆ. ಹೀಗೆ ಗುರುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಒಳ್ಳೆಯ ತೇಜಸ್ಸು, ದಿವ್ಯತೆ, ದಿವ್ಯ ಭೂಷಣಾಯ ನಮಃ ಅಂತ ಅದಕ್ಕೆ ಗುರುಗ್ರಹಕ್ಕೆ ಹೇಳುವಂತಹ ನಮನ ಇದು. ಒಳ್ಳೆಯ ವಿಷಯಗಳ ಸೆನ್ಸ್ ಆಗುತ್ತೆ. ಒಳ್ಳೆ ವಿಷಯ ಕೇಳ್ತೀರಾ, ಒಳ್ಳೆಯವರ ಸಹವಾಸವನ್ನು ಮಾಡ್ತೀರಾ, ಒಳ್ಳೆಯದನ್ನು ನೋಡ್ತೀರಾ, ಒಳ್ಳೆಯದನ್ನು ಬರಿತೀರಾ, ಒಳ್ಳೆ ಆಚಾರಗಳನ್ನು ಅಳವಡಿಸಿಕೊಳ್ತೀರಾ. ವಿದ್ಯೆ ಆರಂಭಕ್ಕೆ ಆಗ್ಬೋದು, ಆಚಾರ ವಿಚಾರಗಳನ್ನು ಕಲಿಯುವುದಕ್ಕೆ ಆಗ್ಬೋದು. ಮಕ್ಕಳಿಗೂ ಒಳ್ಳೆ ಪ್ರಭಾವವನ್ನು ಮಾಡ್ತಾರೆ. ಶ್ರೇಷ್ಠವಾದಂತಹ ವಿದ್ಯೆ ಬರಬೇಕು, ಒಳ್ಳೆ ಆಚಾರವನ್ನು ಅಳವಡಿಸಿಕೊಳ್ಬೇಕು ಅಂದರೆ ಗುರುಗ್ರಹ ಜನ್ಮಜಾತಕದಲ್ಲಿಯೂ ಶುಭವಾಗಿರಬೇಕು. ಗೋಚಾರದಲ್ಲಿಯೂ ಈ ರೀತಿ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಸಾಧ್ಯವಿದೆ. ಕೆಲವರಿಗೆ ಉಪನಯನವೇ ಆಗಿರೋದಿಲ್ಲ, ಆದರೂ ಅವರು ಅದರ ಸಂಬಂಧಪಟ್ಟಂತಹ ಆಚಾರಗಳಿಗೆ ಅವರು ಸಿದ್ಧರಾಗಿರ್ತಾರೆ. ಇದಕ್ಕೆ ಕಾರಣ ಏನಂದರೆ ಗುರುಗ್ರಹದ ಪ್ರಭಾವ. ಹೀಗೆ ಮಕ್ಕಳ ಮೇಲೆಯೂ ಅಥವಾ ವ್ಯಕ್ತಿಗಳ ಮೇಲೆಯೂ ಗುರುಗ್ರಹ ಒಳ್ಳೆ ಪ್ರಭಾವವನ್ನು ಮಾಡ್ತಾರೆ. ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುವಂತೆ ಗುರುಗ್ರಹದ ಪ್ರಭಾವ ಆಗಲಿದೆ. ಏಕೆಂದರೆ ಗುರುಗ್ರಹ ಭಾಗ್ಯಸ್ಥಾನಾಧಿಪತಿಯೂ ಆಗಿ, ಭಾಗ್ಯಸ್ಥಾನಾಧಿಪತಿ ಅಂದರೆ ಧರ್ಮ ಸ್ಥಾನವೂ ಅದೇ, ಅದೃಷ್ಟ ಸ್ಥಾನವೂ ಅದೇ. ಲಕ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ. ಧರ್ಮ ಕಾರ್ಯಗಳಿಂದ ಮಾಡುವುದರಿಂದ, ಆಚರಿಸುವುದರಿಂದ, ಪಾಲನೆ ಮಾಡುವುದರಿಂದ ಬಹಳ ಒಳ್ಳೆಯ ಹೆಸರು, ಗೌರವ ಎಲ್ಲವನ್ನ ಪಡೆದುಕೊಳ್ತೀರಾ. ಮತ್ತು 6ನೇ ಸ್ಥಾನಾಧಿಪತಿ ಆಗಿರೋದ್ರಿಂದ ಶತ್ರು ಸ್ಥಾನಾಧಿಪತಿ ಗುರುಗ್ರಹ ರಾಶಿಗೆ ಬಂದಾಗ, ರಾಶಿಯಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿಗೆ ಬುದ್ಧಿವಂತಹ ಶತ್ರುಗಳು ನಿಮಗೇನಾದರೂ ತೊಂದರೆಗಳನ್ನು ಕೊಡುವ ಸಾಧ್ಯತೆ ಇರುತ್ತೆ. ಇನ್ನು 9ನೇ ಸ್ಥಾನ
ಸ್ಥಾನಾಧಿಪತಿ ಮೀನ ರಾಶ್ಯಾಧಿಪತಿ ಆಗಿರೋದ್ರಿಂದ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಒಳ್ಳೆಯ ಪ್ರಭಾವ ಆಗಲಿದೆ. ನಿಮ್ಮ ವಿದ್ಯಾ ಪೋಷಣೆಯನ್ನು ಗುರುಗ್ರಹ ಮಾಡ್ತಾರೆ. ಯಾವ ಥರದ ವಿದ್ಯೆ? ತತ್ವಶಾಸ್ತ್ರ ಮತ್ತು ಶಿಕ್ಷಣ ಕ್ಷೇತ್ರದ ವಿದ್ಯೆಗಳು, ಸ್ಪರ್ಧಾತ್ಮಕವಾದ ವಿದ್ಯೆಗಳು ಮತ್ತು ವಿದೇಶದಲ್ಲಿ ಕಲಿಯಬಹುದಾದಂತಹ ವಿದ್ಯೆಗಳು, ವಿದೇಶಿ ಸಂಬಂಧಪಟ್ಟಂತಹ ಬ್ಯಾಂಕಿಂಗ್ ಆಗ್ಬೋದು ಮತ್ತು ನ್ಯಾಯ ಸಂಬಂಧಪಟ್ಟಂತಹ ವಿದ್ಯೆಗಳಾಗ್ಬೋದು. ಇದೆಲ್ಲದರ ಸಂಬಂಧಪಟ್ಟಂಥ ವಿದ್ಯೆಗಳಿಗೆ ಅಂದರೆ ಧಾರ್ಮಿಕ ವಿದ್ಯೆಗಳು, ಮಂತ್ರಗಳನ್ನು ಕಲಿಯುವುದು, ಆಧ್ಯಾತ್ಮಿಕವಾದಂತಹ ಧರ್ಮ ಸಂಸ್ಥೆಗಳ ಸಂಬಂಧಪಟ್ಟಂಥ ಆಚಾರ ವಿಚಾರಗಳನ್ನು ಕಲಿಯುವುದು ಮತ್ತು ವೇದಾಧ್ಯಯನ ಮಾಡುವುದು, ಆಗಮ ವಿದ್ಯೆಯನ್ನು ಕಲಿಯುವುದು, ಪೌರೋಹಿತ್ಯ ಮಾಡುವುದು, ಈ ಎಲ್ಲ ವಿಷಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಯಾಕೆಂದರೆ ಗುರುಗ್ರಹ 9ನೇ ಸ್ಥಾನಾಧಿಪತಿಯಾಗಿ ಪಂಚಮವನ್ನು ವೀಕ್ಷಿಸ್ತಾರೆ. ಪಂಚಮ ಅಂದರೆ ವಿದ್ಯಾಸ್ಥಾನ. ಅಲ್ಲಿ ಪಂಚಮ ಸ್ಥಾನದಲ್ಲಿ ನಿಮ್ಮ ಮಾನಸಿಕವಾದಂತಹ ಪ್ರಭಾವ, ಮನೋರಂಜನೆ ಯಾವ ರೀತಿ ಇರಲಿದೆ ಮತ್ತು ಏನನ್ನ ನೀವು ಕಲಿತೀರಾ ಮತ್ತು ಆ ಸ್ಥಾನಕ್ಕೆ ಸಂಬಂಧಪಟ್ಟಂತ ಶುಭವನ್ನ ಈ ಗ್ರಹ ದೃಷ್ಟಿಸುವುದರಿಂದ ನೀಡ್ತಾರೆ. ಅಂದರೆ ನೀವು ಒಳ್ಳೆಯ ವಿದ್ಯೆಯನ್ನು ಕಲಿಯುವುದಕ್ಕೂ ಒಳ್ಳೆಯ ಯೋಗ ಮತ್ತು ಆ ಸ್ಥಾನ ಮನೋರಂಜನೆ ಸ್ಥಾನ ಆಗಿರೋದ್ರಿಂದ ಆಧ್ಯಾತ್ಮಿಕವಾದ ಸಂತೋಷವನ್ನೇ ಅನುಭವಿಸ್ತೀರಾ. ಮಕ್ಕಳ ಸ್ಥಾನ ಸಂತಾನ ಸ್ಥಾನವೂ ಆಗಿರೋದ್ರಿಂದ ಮಕ್ಕಳ ಬಗ್ಗೆ ಸಂತೋಷ ಇರುತ್ತೆ. ಆದರೆ ಒಳಗೊಳಗೆ ಸ್ವಲ್ಪ ಮಟ್ಟಿಗೆ ಬೇಸರವೂ ಇರುತ್ತೆ. ಯಾಕಂದರೆ ಆ ಸ್ಥಾನವನ್ನು ಕೇತುಗ್ರಹವು ಕೆಲವು ತಿಂಗಳ ನಂತರದಲ್ಲಿ ವೀಕ್ಷಿಸೋದ್ರಿಂದ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಯಲ್ಲಿದ್ದರೆ ನಿಮಗೆ ಅನುಕೂಲಗಳಾಗುವಂತೆ, ನಿಮ್ಮ ಆ ವಿದ್ಯೆಯನ್ನು ಪೋಷಣೆ ಮಾಡುವಂತೆ ಮತ್ತು ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕೂ ಗುರುಗ್ರಹದ ಪ್ರಭಾವ ಆಗಲಿದೆ. ನಿಮಗೆ ಆ ವಿದ್ಯೆಯನ್ನು ಗಳಿಸುವಂತಹ ಯೋಗ ನಿಮ್ಮ ಜಾತಕದಲ್ಲಿ ಇರಬೇಕಾಗತ್ತೆ. ಅಂಥವರಿಗೆ ಮಾತ್ರ ಇಲ್ಲಿ ವಿಜಯವು ಪ್ರಾಪ್ತಿಯಾಗುತ್ತೆ. ಇನ್ನು ಆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ, ಅಂದರೆ ಪೂರ್ವ ಜನ್ಮದ ವಿಷಯಗಳನ್ನು ಈ ಸ್ಥಾನದಲ್ಲಿ ತಿಳಿಯೋದ್ರಿಂದ ಪೂರ್ವ ಜನ್ಮದಲ್ಲಿ ನೀವು ಮಾಡಿದಂತಹ ಒಳ್ಳೆ ಕರ್ಮಗಳ ಒಂದು ಫಲದಿಂದ ಬರುವಂತಹ ಆ ಫಲವನ್ನು ಇಲ್ಲಿ ಗುರುಗ್ರಹ ಆಕ್ಟಿವ್ ಮಾಡ್ತಾರೆ. ಯಾಕಂದರೆ ನಿಮ್ಮ ಜನ್ಮ ರಾಶಿ ಮತ್ತು ಪಂಚಮ ಮತ್ತು ಭಾಗ್ಯ ಅದೃಷ್ಟ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಕೆಲವು ನಿಮ್ಮ ಪೂರ್ವ ಜನ್ಮದ ಒಳ್ಳೆ ಫಲಗಳನ್ನು ಇಲ್ಲಿ ನೀಡ್ತಾರೆ. ಅಂದರೆ ಇದು ಹೇಗೆ ಅಂದರೆ ಒಂದು ಉದಾಹರಣೆಯಾಗಿ ನಾನು ತಿಳಿಸುವಂಥದ್ದು, ನೀವು ಯಾವುದೋ ಜನ್ಮದಲ್ಲಿ ಯಾವುದಾದರೂ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿರ್ತೀರ, ಯಾವುದಾದರೂ ದೇವತಾ ಉಪಾಸನೆಯನ್ನು ಮಾಡಿರ್ತೀರ. ಆದರೆ ಆ ದೇವತೆ ಆ ಮಂತ್ರವು ಈಗ ನಿಮಗೆ ಕನೆಕ್ಟ್ ಆಗಬಹುದು, ಫಲಿಸಬಹುದು. ಆ ದೇವತೆಯ ಅನುಗ್ರಹ ಈಗ ನಿಮಗೆ ಸಿಗಬಹುದು. ಈ ರೀತಿ ಇಲ್ಲಿ ಪೂರ್ವ ಜನ್ಮದ ಆ ಒಂದು ಪುಣ್ಯದ ಫಲ ಈಗ ನಿಮಗೆ ಈ ರೀತಿ ಕನೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮ ವಿಷಯದಲ್ಲಿಯೂ ಈ ಸ್ಥಾನವನ್ನು ಗುರುಗ್ರಹ ವೀಕ್ಷಿಸೋದ್ರಿಂದ ಮಧ್ಯಮ ಫಲಗಳು ದೊರೆಯುತ್ತೆ. ಏಕೆಂದರೆ ಆ ಸ್ಥಾನವನ್ನು ಕೇತುಗ್ರಹವು ವೀಕ್ಷಿಸ್ತಾರೆ. ಸಂತೋಷವಿದ್ದರೂ ಕೆಲವು ಮಾಸಗಳು ನಿಮಗೆ ಒಳಗೊಳಗೆ ಬೇಸರ ಇರುತ್ತೆ ಮತ್ತು ಉದ್ಯೋಗದ ಸಂಬಂಧಪಟ್ಟಂತೆ ಅವಕಾಶಗಳು ಬರುವಂತೆ, ಲಕ್ ವರ್ಕ್ ಆಗುವಂತೆ, ಮುಖ್ಯವಾಗಿ ಗುರುವಿನ ಕ್ಷೇತ್ರಗಳಲ್ಲಿ, ಶಿಕ್ಷಣ, ಜ್ಞಾನದ ನ್ಯಾಯದ ಕ್ಷೇತ್ರಗಳಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಒಳ್ಳೆ ಅವಕಾಶಗಳು ನಿಮಗೆ ಬರುವಂತೆ ಗುರುಗ್ರಹ ಇಲ್ಲಿ ಪ್ರಭಾವವನ್ನು ಮಾಡಲಿದ್ದು ಮತ್ತು ರಾಜಗೌರವವನ್ನು ಪಡೆದುಕೊಳ್ಳುವುದಕ್ಕೂ ಗುರುಗ್ರಹ ಇಲ್ಲಿ ನಿಮಗೆ ಕೆಲವು ಸಂದರ್ಭಗಳನ್ನು ಕೆಲವರಿಗೆ ನೀಡಬಹುದು. ಏಕೆಂದರೆ ರಾಜಗೌರವವನ್ನು ಪಡಿಬೇಕು ಅಂದರೆ ನಿಮ್ಗೆ ಒಳ್ಳೆ ದಶಾಭುಕ್ತಿಗಳ ಕಾಲವು ನಡೀತಾ ಇರಬೇಕಾಗತ್ತೆ. ರಾಜನನ್ನಾಗಿಸುವಂತಹ ಯೋಗವನ್ನು ಇಲ್ಲಿ ಗುರುಗ್ರಹ ನೀಡ್ತಾರೆ. ನಾವು ಪುರಾಣವನ್ನು ತಿಳಿದಾಗ ನಮಗೆ ರಾಮಾಯಣದಲ್ಲಿ ಶ್ರೀರಾಮರ ಜೀವನ ತಿಳಿಯುತ್ತೆ. ರಾಮ ಅವರು ಅಂದರೆ ರಾಜರನ್ನಾಗಿಸಿದಂತಹ ಕೀರ್ತಿಯಲ್ಲಿ ಅವರಿದ್ದಾರೆ. ನೀವು ನೋಡ್ಬೋದು, ಅಲ್ಲಲ್ಲಿ ಹೋದಲ್ಲೆಲ್ಲ ರಾಜನಿಗೆ ಪಟ್ಟಾಭಿಷೇಕ ಮಾಡಿ ಅವರು ಬಂದಿದ್ದಾರೆ. ಹೀಗೆ ರಾಜರನ್ನಾಗಿಸಿದಂತಹ ಗೌರವವು ಅವರಿಗಿದೆ. ಅದೇ ರೀತಿ ಇಲ್ಲಿ ಯಾಕೆ ಇದನ್ನು ತಿಳಿಸ್ತೆ ಅಂದರೆ ಅವರ ಜನ್ಮ ಜಾತಕದಲ್ಲಿ ಗುರು ಉಚ್ಚ, ಅವರದ್ದು ಕಟಕ ಲಗ್ನ
ಪುನರ್ವಸು ನಕ್ಷತ್ರ, ಗುರು ಉಚ್ಚ ಆಗಿ ಜನ್ಮ ರಾಶಿಯಲ್ಲೇ ಇರೋದ್ರಿಂದ ನೋಡಿ, ರಾಜ ಗೌರವವನ್ನು ರಾಜರಿಂದಲೂ ರಾಜರನ್ನಾಗಿಸುವ ಯೋಗವು ಅವರಲ್ಲಿತ್ತು. ಹಾಗೆ ಇಲ್ಲಿ ಗೌರವಕ್ಕೆ ನೀವು ಪಾತ್ರರಾಗ್ತೀರಾ, ಗೌರವವನ್ನು ಪಡೆದುಕೊಳ್ತೀರಾ. ಗೌರವ ಸಿಗಬೇಕು ಅಂದರೆ ಆ ಕ್ವಾಲಿಟೀಸ್ ನಿಮಗಿರಬೇಕಾಗತ್ತೆ. ಕರುಣಾ ಭಾವ ಇರಬೇಕಾಗತ್ತೆ. ಪ್ರಕೃತಿಯ ಮೇಲೆ, ಎಲ್ಲರ ಮೇಲೆಯೂ ನಿಮಗೆ ಉದಾರವಾದಂತಹ ಮನಸ್ಸು ಇರಬೇಕಾಗತ್ತೆ. ಇದಕ್ಕೆ ಗುರುಗ್ರಹ ಇಲ್ಲಿ ಫಲವನ್ನು ನೀಡುತ್ತಾರೆ. ಜಗತ್ತನ್ನು ಕರುಣಾಭಾವದಿಂದ ನೀವು ನೋಡುವಂತಹ ಮನಸ್ಥಿತಿ ಬರುತ್ತೆ. ಇಲ್ಲಿ ಮನೋಕಾರಕ ಚಂದ್ರನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಸೂಕ್ಷ್ಮವಾದಂತಹ ವಿಷಯಗಳನ್ನು ಗ್ರಹಿಸುವುದಕ್ಕೆ ಗುರುಗ್ರಹ ಜ್ಞಾನವನ್ನು ನೀಡ್ತಾರೆ. ಯಾವ ಥರ ಸೂಕ್ಷ್ಮವಾದಂತಹ ವಿಷಯಗಳು ಅಂದರೆ ನೋಡಿ, ಈ ಜಗತ್ತಿನ ತುಂಬಿರುವಂತಹ ವ್ಯಾಪಿಸಿರುವಂತಹ ಸೂಕ್ಷ್ಮವಾದಂತಹ ಸದಾತ್ಮವನ್ನು ಅರಿಯಬೇಕು ಅಂದರೆ ದೈವಿಕ ಗ್ರಹವಾದಂತಹ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಮಹಾಜ್ಞಾನ ಅದು. ಅಂಥ ಜ್ಞಾನವನ್ನು ನೀವು ತಿಳಿಬೇಕು, ಅಂಥತ್ರ ಅನುಭವ ಆಗಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಸೂಕ್ಷ್ಮ ಅನ್ನೋದನ್ನು ಯಾಕೆ ಇಲ್ಲಿ ನಾನು ತಿಳಿಸ್ತೆ ಅಂದರೆ ಕಟಕ ರಾಶಿ ಮನೋಕಾರಕ ಚಂದ್ರನ ರಾಶಿ. ಇಲ್ಲಿ ಸೂಕ್ಷ್ಮ ವಿಷಯಗಳನ್ನು ಈ ರಾಶಿ ಸೂಚಿಸುತ್ತೆ. ಕರುಣಾಭಾವ, ಒಬ್ಬ ವ್ಯಕ್ತಿಯನ್ನು ಕರುಣೆಯಿಂದ ನೋಡಬೇಕಂದ್ರೆ ಇಲ್ಲಿ ಚಂದ್ರನ ಪ್ರಭಾವ ಆಗಬೇಕು. ಹಾಗೆ ಇಲ್ಲಿ ಗುರುಗ್ರಹ ಹೆಚ್ಚು ಇಲ್ಲಿ ಗೌರವವನ್ನು ನಿರೀಕ್ಷೆ ಮಾಡುವಂತಹ, ಗೌರವವನ್ನು ಪಡೆದುಕೊಳ್ಳುವಂತಹ, ಅದನ್ನು ಕಾಪಾಡಿಕೊಳ್ಳುವಂತಹ ಒಂದು ಗ್ರಹ ಆಗಿರೋದ್ರಿಂದ, ಆ ಪ್ರಭಾವ ಆಗೋದ್ರಿಂದ ಕೆಲವು ಸಂದರ್ಭದಲ್ಲಿ ಈಗೋ ನಿಮ್ಮಲ್ಲಿ ನಿರ್ಮಾಣ ಆಗ್ಬೋದು, ಅಹಂ ನಿಮ್ಮಲ್ಲಿ ನಿರ್ಮಾಣ ಆಗ್ಬೋದು. ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಯಾವಾಗಲೂ ವಿನಯತೆ ಅನ್ನೋದು ಇರಬೇಕಾಗುತ್ತೆ. ಗುರು ಎಲ್ಲರಿಗೂ ತಲೆಬಾಗೋದಿಲ್ಲ. ಹಾಗಾಗಿ ಮತ್ತು ಇನ್ನು ಈ ಗುರುಗ್ರಹ ಕೆಲವೊಂದು ಬಾರಿ ಏನಾಗುತ್ತೆ, ಇತರರಿಗೆ ಎಲ್ಲವನ್ನು ನೀಡಿ ಕೊಟ್ಟು ತನ್ನನ್ನು ತಾನು ಕಡೆಗಣಿಸಿಕೊಳ್ಳುವುದಕ್ಕೆ ಈ ಗುರುವಿನ ಪ್ರಭಾವ ಆಗುತ್ತೆ. ಎಲ್ಲರಿಗಾಗುತ್ತಾ? ಕೆಲವರಿಗೆ ಮಾತ್ರ. ಇಲ್ಲಿ ತನ್ನನ್ನು ತಾನು ಯಾರು ಕಡೆಗಣಿಸಿಕೊಳ್ಳಬಾರದು. ಯಾಕಂದರೆ ಜಗತ್ತಿನಲ್ಲಿ ಜನಿಸುವಂತಹ ಪ್ರತಿ ವ್ಯಕ್ತಿಯು ವಿಭಿನ್ನ ಮತ್ತು ಭಗವಂತನ ಸೃಷ್ಟಿ. ಹಾಗಾಗಿ ನೀವು ಇಲ್ಲಿ ಮೇಲು ಕೀಳು ಅನ್ನುವಂತಹ ಭಾವದಿಂದಲೇ ಯಾವುದೇ ಕಾರಣಕ್ಕೂ ತನ್ನನ್ನು ತಾನು ಕಡೆಗಣಿಸಿಕೊಳ್ಳಬಾರದು. ನಿಮ್ಮನ್ನು ನೀವು ಶ್ರೇಷ್ಠ ಮಾರ್ಗದಲ್ಲಿ ನಡೆಸಬೇಕಾಗತ್ತೆ. ಎಷ್ಟೇ ಒಳ್ಳೆತನ ಇದ್ದರೂ ಆ ಒಳ್ಳೆತನಕ್ಕೆ ಕೆಲವು ನಿರ್ಬಂಧಗಳನ್ನು ಹಾಕೊಳ್ಬೇಕಾಗತ್ತೆ. ಯಾಕಂದರೆ ಈ ಕಾಲ ಹೇಗಿದೆ ಅಂದರೆ ಒಳ್ಳೆಯದರಲ್ಲೂ ಕೆಟ್ಟದ್ದನ್ನು ಹುಡುಕುತ್ತಾರೆ. ಅಂದರೆ ಈಗಿನ ಒಂದು ಪರಿಸ್ಥಿತಿ ಬಹಳ ಜಟಿಲವಾಗಿ ವ್ಯಕ್ತಿಗಳಿಗೆ ಬರೋದಿದೆ. ಹಾಗಾಗಿ ಒಳ್ಳೆ ಗುರು ಸಿಗಬೇಕಂದ್ರೂ ಯೋಗ ಇರಬೇಕಾಗತ್ತೆ. ಕಟಕ ರಾಶಿಯವರಿಗೆ ಈ ಕಾಲದಲ್ಲಿ ಒಳ್ಳೆಯ ಗುರು ಸಿಗ್ತಾರೆ. ಚಂದ್ರನ ರಾಶಿ ಆಗಿರೋದ್ರಿಂದ, ಚಂದ್ರ ಸ್ತ್ರೀಗ್ರಹ ಆಗಿರೋದ್ರಿಂದ ಇಲ್ಲಿ ಬಹಳ ಒಂದು ಅಟ್ಯಾಚ್ಮೆಂಟನ್ನು ಸ್ತ್ರೀ ಸಂಬಂಧಿತವಾಗಿಯೂ ನೀವು ಹೊಂದುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಅದು ತಾಯಿಯೇ ಆಗಬಹುದು ಅಥವಾ ಮಾತೃರೂಪ ಗುರು ಆದರೂ ಆಗಬಹುದು. ಈ ರೀತಿ ಒಂದು ಸೂಕ್ಷ್ಮವಾದಂತಹ, ಆಳವಾದಂತಹ, ಭಾವನಾತ್ಮಕವಾದಂತಹ ಅಟ್ಯಾಚ್ಮೆಂಟನ್ನು ಹೊಂದುವಂತಹ ಸಾಧ್ಯತೆ ಇದೆ. ಈ ಗ್ರಹದ ಪ್ರಭಾವ ಹೇಗಿದೆ? ನಿಮ್ಮ ಪಂಚಮ ಮತ್ತು ಭಾಗ್ಯ ಸ್ಥಾನವನ್ನು ದೃಷ್ಟಿಸ್ತಾರೆ. ಹಾಗೆ ಸಪ್ತಮವನ್ನು ಈ ಗ್ರಹ ದೃಷ್ಟಿಸ್ತಾರೆ. ಬಹಳ ಎಚ್ಚರಿಕೆಯಿಂದ ನೀವಿರಬೇಕಾಗುತ್ತೆ. ಸಪ್ತಮ ಸ್ಥಾನಕ್ಕೆ ರಾಹುಗ್ರಹದ ಪ್ರವೇಶವೂ ಆಗ್ತಾ ಇರೋದ್ರಿಂದ ಇಲ್ಲಿ ಎದುರಾಳಿ ಆಗ್ಬಹುದು ಅಥವಾ ಹೊಸದಾಗಿ ಸಿಗುವ ಪಾರ್ಟ್ನರ್ ಆಗಬಹುದು. ನಿಮಗೆ ಒಳಗೊಳಗೆ ವಂಚಿಸುವಂತಹ ಸಾಧ್ಯತೆ ಇರುತ್ತೆ. ಏಕೆಂದರೆ ಆ ಸಪ್ತಮ ಸ್ಥಾನಕ್ಕೆ ರಾಹು ಪ್ರವೇಶ ಆಗುತ್ತೆ ಈ ವರ್ಷದ 2026, ಈ ವರ್ಷದ ಕೊನೆಯಲ್ಲಿ ಡಿಸೆಂಬರ್ನಲ್ಲಿ. ಹಾಗಾಗಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸಪ್ತಮಾಧಿಪತಿ
ಶನಿ ಗ್ರಹ. ಈ ಶನಿ ಭಾಗ್ಯದಲ್ಲಿರೋದ್ರಿಂದ ಪತ್ನಿಯಿಂದ ನಿಮಗೇನಾದರೂ ಈಗಾಗಲೇ ವಿವಾಹ ಆಗಿದ್ರೆ ಪತ್ನಿಯಿಂದ ಲಾಭ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ಲಕ್ ವರ್ಕ್ ಆಗುತ್ತೆ, ಏನೋ ಒಳ್ಳೆಯದಾಗುತ್ತೆ, ಅವರ ಸಪೋರ್ಟ್ ಸಿಗುತ್ತೆ. ಹೀಗೆ ಇನ್ನು ಸಪೋರ್ಟಿವ್ ವಿಷಯದಲ್ಲಿ ತಂದೆಯ ಸಂಬಂಧಪಟ್ಟಂತೆ ತಂದೆ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಯಾವುದೇ ವಿಷಯಗಳಾಗಬಹುದು, ಅವರ ಸಹಕಾರ ಸಿಗುತ್ತೆ ನಿಮಗೆ. ಧರ್ಮ ಪಾಲನೆಯನ್ನ ಮಾಡುವುದಾಗಬಹುದು ಅಥವಾ ಧಾರ್ಮಿಕ ವಿಷಯಗಳನ್ನು ನಡೆಸುವುದು, ತಿಳಿಯುವುದು, ಇದೆಲ್ಲದಕ್ಕೂ ಇಲ್ಲಿ ಗುರುಗ್ರಹದ ಪ್ರಭಾವ ಆಗಲಿದೆ. ಗುರುಗ್ರಹ 2026ನೇ ವರ್ಷದಲ್ಲಿ ಸಿಂಹರಾಶಿಯನ್ನು ಪ್ರವೇಶಿಸ್ತಾರೆ. ಡಿಸೆಂಬರ್ ಮಾಸ, ಜನವರಿ ಈ ಮಾಸದಲ್ಲಿ ಸಿಂಹರಾಶಿಯಲ್ಲಿ ಸಂಚಾರ ಮಾಡಿ ಮತ್ತೆ ವಕ್ರವ ಸಂಚಾರವನ್ನ ಮಾಡಿ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶಿಸ್ತಾರೆ. ವಕ್ರ ಸಂಚಾರ ಗುರುವಿನದ್ದು 2-3 ತಿಂಗಳುಗಳ ಕಾಲ ಇರಲಿದೆ. ಈ ಆ 3 ತಿಂಗಳಲ್ಲಿಯೂ ಈ ಗ್ರಹದ ಪ್ರಭಾವ ಕೆಲವು ವಿಷಯಗಳಲ್ಲಿ ಹಿಂದಿನ ಫಲವನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಗುರುವಿನ ಪ್ರಭಾವ ಆಗುತ್ತೆ. ಓವರಾಲ್ ಜನ್ಮ ರಾಶಿಯಲ್ಲಿ ದೈವಿಕ ಗ್ರಹ, ದೇವತೆಗಳಿಂದ ಪೂಜಿಸಲ್ಪಟ್ಟಂತಹ ಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಜ್ಞಾನ ಮತ್ತು ಅಭಿವೃದ್ಧಿ, ಅದೃಷ್ಟ ಹೆಚ್ಚಾಗುತ್ತೆ, ಅವಕಾಶಗಳು ಬರುತ್ತೆ. ಇಲ್ಲಿ ಓವರಾಲ್ ಹೇಗಿರುತ್ತೆ ಅಂದರೆ, ಯು ವಿಲ್ ಬಿ ಓಪನ್ ಟು ಲರ್ನಿಂಗ್ ಆ್ಯಂಡ್ ಗ್ರೋತ್. ಜ್ಞಾನಾಭಿವೃದ್ಧಿಗೆ ನೀವು ಸಿದ್ಧರಾಗಿರ್ತೀರಾ. ಜ್ಞಾನವು ಅಭಿವೃದ್ಧಿ ಆಗಲಿ. ಗುರುವಿನ ಶುಭ ಫಲಗಳು ನಿಮಗೆ ದೊರೆಯಬೇಕಂದ್ರೆ ನಿಮ್ಮ ಜನ್ಮ ಜಾತಕದ ಪ್ರಕಾರವಾಗಿ ದಶಾಭುಕ್ತಿಗಳು ಶುಭವಾಗಿರಬೇಕಾಗುತ್ತೆ. ಅದಕ್ಕಾಗಿ ಒಂದು ಜಾತಕದ ಉದಾಹರಣೆಯನ್ನ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ. ಜನನ ಸಮಯ 1:30 ಆಗಿದ್ದು, ಜನನ ಕಾಲಕ್ಕೆ ತುಲಾ ರಾಶಿ, ಸ್ವಾತಿ ನಕ್ಷತ್ರ ಇದ್ದು, ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದ್ರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರುಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ. ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವು ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ ಇವರಿಗೆ ಸರ್ಜರಿ ಆಗುತ್ತೆ. ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ. ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ.
ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯಗ್ರಹ ದೋಷಿತ ಆಗಿರಬೇಕು. ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾವು ತಿಳಿಬಹುದು. ಅಂದರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ. ಮತ್ತು ಅಂದರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ, ಚತುರ್ಥ ಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನ ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರುಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ, ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು, ಗ್ರಹಗಳ ಫಲವನ್ನ ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನ ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರರನ್ನ ಶುಭಪಡಿಸುವುದಕ್ಕೆ ಆಗಲ್ಲ. ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ, ನೀಚ ಗ್ರಹವನ್ನ ಬಲಪಡಿಸುವುದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ, ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. ಎರಡನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ, ಅಂದರೆ ಇಲ್ಲಿ ಸೂರ್ಯ ಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಈ ಎರಡೂ ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗತ್ತೆ. ಅವರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬರ್ತಾ ಇದೆ, ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ.
ಆ ನಂತರ ಇವರ ಸಿಸ್ಟರು ಅವರನ್ನು ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದರೆ ಇಲ್ಲಿ ನೀವು ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿಯಿಲ್ಲ, ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನು ನೀಡ್ತಾ ಇದ್ದಾರೆ. ಈ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅಭಿವೃದ್ಧಿ ಹೊಂದುವಂತಹ ಸಾಧನೆ ಮಾಡುವಂತಹ ಮನಸ್ಥಿತಿ ನಿಮಗಿದ್ದರೆ ನಿರ್ದಿಷ್ಟವಾದಂತಹ ನಿಮ್ಮ ಸಾಧನೆಗೆ ಸರಿಯಾದಂತಹ ಗುರಿಗಳನ್ನ ರಚನೆ ಮಾಡಿ ಶಿಸ್ತುಬದ್ಧವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಪ್ರಗತಿ ಮತ್ತು ವಿಜಯ ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಕಟಕ ರಾಶಿಯವರಿಗೆ ಸಂಪೂರ್ಣವಾದಂತಹ ಗುರುವಿನ ಅನುಗ್ರಹ ಸಿಗಲಿ, ಜ್ಞಾನಾಭಿವೃದ್ಧಿಯಾಗಲಿ, ಶ್ರೇಷ್ಠವಾದಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂತಹ ಭಾಗ್ಯ ನಿಮ್ಮದಾಗಲಿ ಮತ್ತು ಜಗತ್ತನ್ನ ಕರುಣೆಯಿಂದ ನೋಡುವಂತಹ ಅದರ ಪುಣ್ಯದ ಫಲವು ನಿಮಗೆ ಸಿಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.